ಅಯ್ಯೋ ದೇವ್ರೆ, ಪಡ್ಕೊಳಕ್ಕೆ ನನ್ಗಿರೋದು ಇದೊಂದೇ ಅವಕಾಶ. ಇದನ್ನು ನಾನು ಬಿಟ್ಬಿಟ್ರೆ ಇಲ್ಲ, ನಾನ್ ಬಿಡಲ್ಲ. ನನ್ ಗಂಡನ ನನ್ ಯಾರಿಗೂ ಬಿಟ್ಕೊಡಲ್ಲ. ಯಾರೋ ನೀವೆಲ್ಲ? ನಾವ್ಯಾರು ಅನ್ನೋದು ಮುಖ್ಯ ಅಲ್ಲ ಮೇಡಮ್, ನೀವ್ಯಾರು ಅನ್ನೋದು ಮುಖ್ಯ. ಅದಕ್ಕಿಂತ ಹೆಚ್ಚಾಗಿ ನಿಮ್ನ ಇಲ್ಲಿಂದ ಹೋಗ್ದಿರಂಗೆ ತಡೆಯೋದೇ ನಮ್ಗೆ ಮುಖ್ಯ. ಮೇಡಮ್ ನೀವು ಹೋಗಿ. ಮುಂದೆ ಹೋಗ್ತೀನಿ ಅಂತ ನನ್ ಕಣ್ ಮುಂದೆನೆ ಸೋತೋಗ್ತಾ ಇದೆಯಲ್ಲ ಝಾನ್ಸಿ. ನಿನ್ನ ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನ್ಸ್ತಾ ಇದೆ. ಪಾಪ ಮಾಡೋರೆಲ್ಲ ಪಾಪ ಪುಣ್ಯದ ಬಗ್ಗೆ ಮಾತಾಡಿದ್ರೆ ಪಾಪ ಪುಣ್ಯಕ್ಕೆ ವ್ಯತ್ಯಾಸನೇ ಇಲ್ದಿರೋಕಾಗತ್ತೆ. ಮಾತಾಡು. ದೀಪ ಆರೋಗಕ್ಕೂ ಮುಂಚೆ ಜೋರಾಗಿ ಉರಿಯುತ್ತಂತೆ. ಹಾಗಾಯ್ತು ನಿನ್ ಕತೆ. ಸೋಲೋಕ್ ಮುಂಚೆ ನಿನ್ ಮನ್ಸಲ್ಲಿರೋದ್ನೆಲ್ಲ ಹೇಳ್ಕೊಬಿಡು, ಆಗ್ಲೇ ನಿನ್ ದುಃಖ ಕಮ್ಮಿ ಆಗೋದು. ಅನಿತಾ, ನೀನ್ ನನ್ನ ಗೆಲ್ಲೋಕಾಗಲ್ಲ ಅಂತ ಹೆದ್ರಿ ಈ ರೀತಿ ಅಡ್ಡದಾರಿಲಿ ಗೆಲ್ಬೇಕು ಅಂತ ಯೋಚನೆ ಮಾಡ್ದಲ್ಲ, ಆಗ್ಲೇ ನಿನ್ ಸೋತೆ ಕಡೆ. ಈ ಪ್ರೀತಿಗೆ ನ್ಯಾಯ ಅನ್ಯಾಯ ಎಲ್ಲ ಗೊತ್ತಾಗಲ್ಲ. ಹೇಗಾದ್ರೂ ಇರ್ಲಿ, ಏನಾದ್ರೂ ಆಗಿರ್ಲಿ, ನಾವ್ ಪ್ರೀತಿ ಮಾಡೋರು ನಮಗ್ ಸಿಗ್ಬೇಕು ಅಷ್ಟೇ. ಒಟ್ನಲ್ಲಿ ನನ್ ರಾಗು ನಂಗ್ ಸಿಗ್ಬೇಕು, ನನಗ್ ಮಾತ್ರ ಸಿಗ್ಬೇಕು. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಕಣೆ. ನೀನ್ ಏನೇ ಮಾಡಿದ್ರು ನೋಡ್ಕೊಂಡು ನಾನು ಸುಮ್ನಿರ್ತೀನಿ ಅನ್ಕೊಂಡಿದ್ಯಾ? ನಿನ್ನ ಒಂದೇ ಮುಂದೆ ಇಟ್ರು ಅಷ್ಟೇ ಕತೆ. ಇನ್ನ ಪರಲೋಕ ಕಳ್ಸ್ಬಿಡ್ತೀವಿ. ನೀವು ಹೋಗಿ ಮೇಡಮ್. ಬರ್ಲಾ? ಬಾಯ್. ಇದೇನಿದೆ ಮೇಡಮ್, ಇಷ್ಟೊಂದು ಕೋಪವಾಗಿದ್ದೀರಾ? ಅಲ್ಲ, ಹೋಗ್ಬೇಕಾದ್ರೆ ಕೂಲ್ ಡ್ರಿಂಕ್ಸ್ ತರ ಕೂಲಾಗಿ ಹೋಗಿದ್ರಿ, ಈಗ ನೋಡಿ ಡ್ರಿಂಕ್ಸ್ ತರ ಕೊತ ಅಂತ ಕುದಿತಾ ಇದ್ರಲ್ಲ, ಎಲ್ಲಿ ಹೋಗಿದ್ರಿ? ಜೈಲಿಗೆ ಹೋಗಿದ್ದೆ. ಇಷ್ಟು ಬೇಗ? ಅಂದ್ರೆ ಜೈಲ್ಗೆ ಯಾಕೆ ಹೋಗಿದ್ರಿ ಅಂತ? ಜೈಲಲ್ಲಿ ನನ್ ಗಂಡ ಇದಾನಲ್ಲ, ಅವನ್ನ ಮಾತಾಡ್ಸ್ಕೊಂಡ್ ಬರೋದಕ್ ಹೋಗಿದೆ. ಜೈಲಲ್ಲಿ ಅವನ್ ಜೀವನ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಹೌದಾ? ಏನಂದ್ರು ನಿಮ್ಮ ಪತಿರಾಯರು? ಏನ್ ಹೇಳಿರ್ತಾರೆ? ನೀವು ಅವ್ರಿಗೆ ಮಾಡಿರೋ ಒಂದು ಮೋಸಕ್ಕೆ ಬಾಯಿಗೆ ಬಂದಂಗೆ ಬೈದಿರ್ತಾರೆ. ನಾನು ರಿಲೀಸ್ ಆದ್ಮೇಲೆ ನಿನ್ನ ನನ್ನ ಕೈಯಾರೆ ಸಾಯಿಸಿ ಊತ್ ಹಾಕ್ಬಿಡ್ತೀನಿ ಅಂದಿರ್ತಾರೆ ಅಲ್ವಾ? ಹಾಗೆಲ್ಲ ಹೇಳಿದಿದ್ರೆ ನನಗೆ ಬೇಜಾರಾಗ್ತಾ ಇರ್ಲಿಲ್ಲ ಜಿಕ್ಕೆ. ಮತ್ತೆ ಇನ್ನೇನ್ ಹೇಳಿದ್ರು? ನನ್ನ ನೋಡಿ ಕೋಪ ಮಾಡ್ಕೊಳ್ಳೋ ಬದಲು ನಗ್ತಾ ಇದ್ದಾನೆ. ನಗ್ತಾ ಇದ್ದ? ಅಷ್ಟೇ ಅಲ್ಲ, ನಿನ್ಗೋಸ್ಕರ ನನ್ ಸಮಾಧಿ ತೋಡಿಟ್ಟಿದ್ದೀನಿ. ಹಳ್ಳ ಎಲ್ಲಿದೆ ಅಂತ ಗೊತ್ತಿಲ್ದೆ ಕಣ್ ಮುಚ್ಕೊಂಡು ನೀನಾಗ ಅದ್ರ ಕಡೆನೆ ಹೋಗ್ತಾ ಇದ್ಯಾ. ನೀನ್ ಅದ್ರೊಳಗಡೆ ಬಿದ್ದಿದ ತಕ್ಷಣ ಅದ್ರ ಮೇಲೆ ಕಲ್ ಹಾಕಿ ಸಮಾಧಿ ಕಟ್ಟೋದೊಂದೇ ಬಾಕಿ ಅಂತ ನನ್ನ ನೋಡಿ ಜೋರಾಗಿ ನಗ್ತಾ ಇದ್ದಾನೆ. ಓ ಮೈ ಗಾಡ್, ಹಂಗೆಲ್ಲ ಹೇಳಿದ್ರು ಅವರು? ಅವ್ನ್ ಜೀವಕ್ಕೆ ಹೋದ್ಮೇಲೆ ಒಂದ್ ಸ್ವಲ್ಪ ಬದ್ಲಾಗಿರ್ತಾನೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವ್ನ್ ದುರಹಂಕಾರ ಇನ್ನೂ ಕಮ್ಮಿ ಆಗಿಲ್ಲ, ಹಾಗೇ ಇದೆ. ದುರಂಕಾರವೆಂಬುದು ಸ್ವಾಭಿಮಾನದ ಇನ್ನೊಂದು ಮುಖ. ಅರದ ಹಂಗಂತ ಯಾರ್ದೋ ಸ್ಟೇಟಸ್ ಅಲ್ಲಿ ನೋಡಿದೆ, ಅದನ್ನ ನಾನ್ ನಿಮ್ಗೆ ಹೇಳಿದೆ. ಇದು ಸ್ವಾಭಿಮಾನ ಅಭಿಮಾನ ಯಾವುದೂ ಅಲ್ಲ. ಮತ್ತೆ ಹೊರಗಡೆ ಹುಲಿ ತರ ಓಡಾಡ್ಕೊಂಡಿದ್ದವನು ಈಗ ಜೈಲ್ ಒಳಗಡೆ ಗಿಲಿ ತರ ಮುದ್ರಕೊಂಡು ಕಂಬಿ ಎಣಿಸ್ಕೊಂಡು ಬಿದ್ದಿದ್ದಾನಲ್ವಾ, ಅದಕ್ಕೆ ತಲೆಯಲ್ಲಿ ಸ್ವಲ್ಪ ಸ್ಕ್ರೂ ಲೂಸ್ ಆಗಿದೆ. ಅಂದ್ರೆ ಹೊರಗಡೆ ಇರೋರಿಗೆಲ್ಲ ಸ್ಕ್ರೂ ಟೈಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಅದು ಸರಿ, ಅದಕ್ಕೆ ತಾವೇನ್ ಹೇಳಿದ್ರು? ನಾನೇನ್ ಸುಮ್ನೆ ಬಿಟ್ಬಿಡ್ತೀನಾ? ಎಲ್ಲಾದ್ರೂ ಉಂಟೆ. ಈಗ ನಾನ್ ಮಾತ್ರ ಅಲ್ಲ, ನನ್ ಸಪೋರ್ಟಿಗೆ ನನ್ ಬೇಬಿ ಚಾರು ಇದ್ದಾಳೆ. ಅವಳೀಗ ನಾನ್ ತೋರ್ಸಿದ ಹುಡುಗನ್ನೇ ಮದ್ವೆ ಆಗ್ತಾಳೆ ಅಂತ ಹೇಳ್ದೆ. ಅದಕ್ಕೆ ಅವ್ರೇನ್ ಹೇಳಿದ್ರು? ಅದಕ್ಕ ಅವನು ನಿನ್ ಕನ್ಸ್ ಯಾವತ್ತೂ ನನ್ಸಾಗಲ್ಲ, ನಿನ್ ಕನ್ಸು ಪ್ಲಾನ್ ಎಲ್ಲ ನನ್ಸಾಗೋಕ್ ಮುಂಚೆ ಜೈಲ್ ಸೇರ್ತೀಯ ಅಂತ ನಕ್ಕೊಂಡು ಜೋರಾಗಿ ಮೈ ಉರಿಯೋ ತರ ಹೇಳ್ತಾನೆ. ಕರೆಕ್ಟ್. ಅಂದ್ರೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳಿದ್ರೆ ಅಂತಂದ್ರೆ ಇದರಿಂದ ಏನಾದ್ರು? ಯಾವ ಮಣ್ಣು ಇಲ್ಲ. ಜೈಲಲ್ಲಿ 4 ಗೋಡೆಗಳ ಮಧ್ಯೆ ಕೂತ್ಕೊಂಡಿದ್ದಾನಲ್ವಾ, ಹೊರಗಡೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ದಿರೋನು ಇದೆಲ್ಲ ಮಾತಾಡೋದು ಸಹಜ. ಹೋಗ್ತೀನಿ, ನಾನ್ ಮತ್ತೆ ಜೈಲಿಗೆ ಹೋಗೇ ಹೋಗ್ತೀನಿ. ಹೌದು. ಏನಂದೆ? ಏನಿಲ್ಲ, ಅದೇನೋ ಹೇಳ್ತಿದ್ರಲ್ಲ, ಚೆನ್ನಾಗಿತ್ತು. ಮುಂದುವರ್ಸಿ. ನಾನ್ ಇಷ್ಟಪಟ್ಟ ಹಾಗೆ ನನ್ ಮಗಳಿಗೆ ಮದ್ವೆ ಮಾಡ್ಸಿದೀನಿ ಅಂತ ಅವನ್ ಮುಂದೆ ಹೇಳಿ ಅವನು ಹೋದ್ರೆ ನಾನ್ ಹೆಸರು ಮಾನ್ಯತಾನೆ ಅಲ್ಲ. ಮನೇನೆ ಹತ್ಕೊಂಡು ಉರಿಬೇಕಾದ್ರೆ ಅದ್ ಯಾವನ ಆ ಒಂದು ಬೆಂಕಿಲಿ ಬೇಡಿ ಹಚ್ಕೊಂಡಂತ ಹಂಗಾಯ್ತು ಇವ್ರಗಳ ಕತೆ. ಇವರು ಜೈಶಂಕರ್ನೇ ಉರ್ಸಕ್ ಹೋಗ್ತಾರೋ ಇಲ್ಲ ಜೈಲೇ ಸೆಟ್ಲ್ ಆಗಕ್ ಹೋಗ್ತಾರೋ, ಕಾದು ನೋಡೋಣ.
ಅಯ್ಯೋ ದೇವ್ರೆ, ಪಡ್ಕೊಳಕ್ಕೆ ನನ್ಗಿರೋದು ಇದೊಂದೇ ಅವಕಾಶ. ಇದನ್ನು ನಾನು ಬಿಟ್ಬಿಟ್ರೆ ಇಲ್ಲ, ನಾನ್ ಬಿಡಲ್ಲ. ನನ್ ಗಂಡನ ನನ್ ಯಾರಿಗೂ ಬಿಟ್ಕೊಡಲ್ಲ. ಜೈ, ಸುಮ್ನೆ ನನ್ ಸೈಕಲ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಗಾಳಿ ಬಂದ್ರೆ ತೂರ್ಕೊಂಡು ಹೋಗ್ತೀಯಾ? ಗಾಳಿ ಪಟ್ಟದ್ ಬಾಲಂಗೋಚಿ ತರ ಇದೆ, ಎಷ್ಟೇ ಮಾತಾಡ್ತೀಯ ನೀನು? ಹೌದು ಕಣೋ, ನನ್ ಬಾಲಂಗೋಚಿನೆ. ಆದ್ರೆ ಪಟ ಎತ್ರ ಕಾರ್ಬೇಕು ಅಂದ್ರೆ ಅದಕ್ ಬೇಕಾಗಿರೋದು ಬಾಲಂಗೋಚಿನೆ ಅನ್ನೋದು ನೆನ್ಪಿರ್ಲಿ. ಎಷ್ಟೇ ಧೈರ್ಯ ನಮ್ಮ ಹುಡುಗನಿಗೆ ಹೊಡಿತ್ಯಾ? ಕಾಲಿದ್ರೆ ತಾನೇ ನೀನ್ ಸೈಕಲ್ ಹೊಡಿಯೋದು. ಏನಮ್ಮ ಪಲ್ಲ, ಅನಿತಾ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಅವಳಿಗೇನೋ ಇತ್ತು, ಇವಳಿಗೆ ದಾರಿ ಆಗಿತ್ತಲ್ವಾ? ಬರ್ಬೇಕು ತಾನೆ. ಲೋ ರಾಘು, ನೀನು ಯಾಕೆ ಅಷ್ಟೊಂದು ಟೆನ್ಷನ್ ಆಗಿದ್ಯಾ? ಡೋಂಟ್ ವರಿ, ಎಲ್ಲ ಒಳ್ಳೇದೇ ಆಗುತ್ತೆ. ದೊಡ್ಡಪ್ಪ, ಅನಿತಾ ಬಂದ್ಲು. ಜಾನ್ಸಿ ಅತ್ತಿಗೆನೂ ಬಂದ್ರು. ಅದಕ್ಕೆ ಬನ್ನಿ ಬನ್ನಿ ಬನ್ನಿ. ಅಣ್ಣ, ನಾನ್ ಗೆದ್ಬಿಟ್ಟೆ. ನಾನ್ ಗೆದ್ಬಿಟ್ಟೆ ಅಣ್ಣ. ಚಾನ್ಸಿ ಮೇಡಮ್,
ಕಂಗ್ರಾಚುಲೇಷನ್ಸ್ ಜಾನ್ಸಿ. ಒಂದೇ ದಿನದಲ್ಲಿ ಸೈಕಲ್ ಕಲ್ತು ಗೆದ್ದು ನಿನ್ ಪ್ರೀತಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ಟೆ. ಅದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಿಮಗೆ ಎಷ್ಟು ನೋವು ಮಾಡಿದೆ ಅನ್ನೋದು ನಿಮ್ ಕಣ್ಣೀರಲ್ಲೇ ಗೊತ್ತಾಗ್ತಾ ಇದೆ ರಾಘವೇಂದ್ರ ಅವ್ರೆ. ಡೋಂಟ್ ವರಿ, ನೀವೇನು ಚಿಂತೆ ಮಾಡ್ಬೇಡಿ. ನಾನ್ ರೇಸಲ್ಲಿ ಸೋತಿರ್ಬೋದು, ಆದ್ರೆ ಎಲೆಕ್ಷನ್ ಅಲ್ಲಿ ಗೆದ್ದು ನಿಮ್ ನೋವನ್ನ ದೂರ ಮಾಡ್ ನನ್ನನ್ನು ಎತ್ಕೊಂಡು ಕುಂದಾಡ್ಬೇಕು ಅಂತ ನಿನಗೆ ಆಸೆ ಆಗ್ತಿದೆ ಅಂತ ಗೊತ್ತು ಯಜಮಾನ್ರೆ. ನಿಮ್ ಕಣ್ಣಲ್ಲಿರೋ ಆನಂದ ಬಾಷ್ಪನೆ ನಿಮಗ್ ಎಷ್ಟು ಖುಷಿಯಾಗಿದೆ ಅನ್ನೋದನ್ನ ಅರ್ಥ ಮಾಡಿಸ್ತಿದೆ. ಈ ನನ್ನ ಗೆಲುವು ಏನಿದ್ರು ನಿನಗೆ ಸೇರ್ಬೇಕು ರಾಘು. ನಿನ್ ಪ್ರೀತಿ, ನಿನ್ ಆಶೀರ್ವಾದನೆ ಇವತ್ತು ನನ್ನ ಗೆಲ್ಸಿರೋದು. ಇದು ನಮ್ಮಿಬ್ರು ಗೆಲುವು ರಾಘು.